ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ನಮ್ಮ ರಾಷ್ಟ್ರೀಯ ಹೂವು ಅಂತ ಹೇಳಿದಾಗ, ದ ನ್ಯಾಷನಲ್ ಫ್ಲವರ್ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಬರೋದು ಲೋಟಸ್. ಏನಕ್ಕೆ ರಾಷ್ಟ್ರೀಯ ಹೂಗಳನ್ನಾಗಿ ಅದನ್ನು ಆಯ್ಕೆ ಮಾಡಿದ್ರು ಅಂತ ಹೇಳಿದಾಗ ಸಾಕಷ್ಟು ವಿಚಾರಗಳು ನಮ್ಮ ಪ್ರಾಚೀನ ಕಾಲದಿಂದ ನಮ್ಮ ಭಾರತ ದೇಶದ ಸಂಸ್ಕೃತಿ, ನಂಬಿಕೆ ಮತ್ತು ಯೋಗಿಕವಾಗಿಯೂ ನೋಡೋದಕ್ಕೆ ಹೋದಾಗ ಸಾಕಷ್ಟು ವಿಚಾರಗಳನ್ನು ಇದು ತಿಳಿಸುತ್ತೆ. ತುಂಬ ಮಹತ್ತರವಾದಂತಹ ಹೂವು. ನಮ್ಮ ಶರೀರದಲ್ಲಿರುವಂತಹ 7 ಚಕ್ರಗಳನ್ನು ನಾವು ಕೊನೆಯದಾಗಿ ಒಂದು ಸಾಧನೆ, ಒಂದು ಜ್ಞಾನೋದಯದ ಮಟ್ಟ ಅಂತ ಹೇಳಬೇಕಾದ್ರೆ ಸಹಸ್ರಾರ ಅಂತ ಹೇಳ್ತೀವಿ. ಅದನ್ನೂ ಕೂಡ ಕಮಲದ ರೂಪದಲ್ಲಿ ನಾವು ತೋರಿಸ್ತೀವಿ. ಇನ್ನು ಶಂಖ, ಚಕ್ರ, ಗದಾ, ಪದ್ಮ ಅಂತ ಹೇಳಬೇಕಾದ್ರೆ ಚಕ್ರವನ್ನೂ ಕೂಡ ಕಮಲದ ರೀತಿಯಲ್ಲಿಯೇ ನಾವಿಲ್ಲಿ ಮಾಡಿರ್ತೀವಿ. ತುಂಬ ಪವಿತ್ರವಾಗಿರುವಂಥದ್ದು ಪದ್ಮ ಕಮಲಗಳು ಅಂತೆಲ್ಲ ಹೇಳ್ತೀವಿ ಅಲ್ವಾ. ಇನ್ನು ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ಮೊದಲು ಸೃಷ್ಟಿಯಾಗಿರುವಂಥದ್ದು ಸೃಷ್ಟಿ ಕ್ರಿಯೆ ತತ್ವ ಈ ಕಮಲದಿಂದ ಅಂತ ಕೂಡ ಹೇಳ್ತಾರೆ. ಏನೇ ಆಗಲಿ, ಕಮಲದ ಹೂವು ಸೌಂದರ್ಯ, ಸಮೃದ್ಧಿ ಮತ್ತೆ ಫಲವತ್ತತೆಯ ಸಂಕೇತ. ಪ್ರತಿಯೊಬ್ಬ ಮನುಷ್ಯನೊಳಗೂ ಕೂಡ ಒಂದು ಕಮಲದ ಚೈತನ್ಯವಿರುತ್ತೆ ಅಂತ ಹೇಳ್ತಾರೆ. ಇದು ಶಾಶ್ವತತೆ, ಶುದ್ಧತೆ, ದೈವತ್ವವನ್ನು ಪ್ರತಿನಿಧಿಸುತ್ತೆ. ನಮ್ಮ ಜೀವನದ ಫಲವತ್ತತೆ, ನಿರಂತರವಾಗಿ ಹೊಸತನವನ್ನು, ನಾವು ಏನು ಒಂದು ಚೈತನ್ಯವನ್ನು ಕಾಣ್ತೀವಿ ಅದು ಈ ವಿಶೇಷವಾದಂಥ ಹೂವಿನಂಥದ್ದು ಅಂತ ಹೇಳ್ತಾರೆ. ಇನ್ನು ಕಮಲದ ಕಣ್ಣುಗಳು ಅಂತ ಹೇಳಿ ಸಾಕಷ್ಟು ಕವಿಗಳೆಲ್ಲ ಹೇಳ್ತಾರೆ ಅಲ್ವಾ. ತುಂಬ ಸುಂದರವಾಗಿರುವಂಥದ್ದು ಅನ್ನುವಂಥ ಅರ್ಥ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಾನವ ಕಮಲದಂತೆ ಇರಬೇಕು ಅಂತ ಹೇಳಿ. ಕಮಲದ ಎಲೆಯ ಮೇಲಿನ ನೀರಿನಂತೆ, ಕೆಸರು ಮತ್ತು ನೀರಿನಿಂದ ಎತ್ತರದಲ್ಲಿ ನಿಂತಿರುವಂತಹ ಈ ಸುಂದರವಾದಂತಹ ಹೂವಿನಂತೆ ಪಾಪ ನಮ್ಮನ್ನು ಸ್ಪರ್ಶಿಸದೇ ಇರುವ ಹಾಗೆ ನಮ್ಮ ಕೆಲಸಗಳನ್ನು ದೇವರಿಗೆ ಸಮರ್ಪಿಸಬೇಕು ಅನ್ನುವಂತಹ ಮಾತು. ಇನ್ನು ಹಠಯೋಗದಲ್ಲಿ ಹೇಳ್ತಾರೆ, ಭಂಗಿಗಳಲ್ಲಿ ಕಮಲದ ಸ್ಥಾನ, ಪದ್ಮಾಸನವನ್ನು ಉನ್ನತ ಮಟ್ಟದ ಪ್ರಜ್ಞೆಯನ್ನು ತಲುಪೋದಿಗೆ ಶ್ರಮಿಸುವವರು ಅಳವಡಿಸಿಕೊಳ್ತಾರೆ ಅಂತ ಹೇಳಿ. ತಲೆಯ ಮೇಲ್ಭಾಗದಲ್ಲಿರುವಂತಹ 1000 ದಳಗಳ ಸಹಸ್ರಾರ ಕಮಲದ ಚಕ್ರದಲ್ಲಿ ಕಂಡುಬರುತ್ತೆ. ಇದರ ಜೊತೆಯಲ್ಲಿ ವಿಶೇಷವಾಗಿ ಒಂದು ಕಥೆಯೂ ನಾವು ಕೇಳಿದ್ದೀವಿ. ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಕಮಲದ ಹೂವಿನ ಮೇಲೆ ಕುಳಿತುಕೊಂಡು ಬಂದಿರುವಂಥವನು ಅಂತ ಹೇಳಿ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ಕೂಡ ಇದು ಸಂಬಂಧಪಟ್ಟಿರುವಂಥದ್ದು ಕಮಲದ ಹೂವು. ಇನ್ನು ಇಡೀ ಜಗತ್ತು ಪದ್ಮ ಕಲ್ಪದಲ್ಲಿ ಹುಟ್ಟಿ ಬಂದಿರುವಂಥದ್ದು ಅಂತ ಹೇಳಿ ಪದ್ಮ ಪುರಾಣದಲ್ಲಿ ಹೇಳ್ತಾರೆ. ಲಕ್ಷ್ಮಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಂಡಿರುವಂಥವಳು, ವಿಷ್ಣುವಿನ ಹಣೆಯ ಮೇಲಿಂದ ಮೂಡಿ ಬಂದಂತಹ ಕಮಲದ ಹೂವಿನಿಂದ ಹುಟ್ಟಿ ಬಂದಿರುವವಳು ಅಂತ ಹೇಳಿ. ನಂತರ 108 ಕಮಲದ ಬೀಜಗಳಿಂದ ಈ ಒಂದು ಹಾರವನ್ನು ಮಾಡಿ ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ. ಇನ್ನು ದುರ್ಗಾದೇವಿ ಶಿವನಿಂದ ಸೃಷ್ಟಿಸಲ್ಪಟ್ಟಿರುವಂಥವಳು ರಾಕ್ಷಸರ ವಿರುದ್ಧ, ಅಸುರರ ವಿರುದ್ಧ ಹೋರಾಡ್ತಾಳೆ. ನಂತರ ಇವರನ್ನೆಲ್ಲ ಸಂಹರಿಸಿದ ಮೇಲೆ ಕಮಲದ ಹೂವಿನ ಹಾರವನ್ನ ವರುಣ ಹಾಕ್ತಾನಂತೆ. ಸಾಕಷ್ಟು ದೇವಾನುದೇವತೆಗಳ ಕೈಯಲ್ಲಿ ನಾವು ಕಮಲದ ಹೂವನ್ನ ನೋಡಿರ್ತೀವಿ, ಸರಸ್ವತಿಯನ್ನು ನೆನಪು ಮಾಡಿಕೊಂಡಾಗ. ಇದು ಪರಿಶುದ್ಧತೆ, ದೈವಿಕತೆಯನ್ನ ಪ್ರತಿನಿಧಿಸುವಂಥದ್ದು. ಪದ್ಮಾಸನ, ಕಮಲಾಸನ ಅಂತೆಲ್ಲ ಹೇಳ್ತೀವಿ. ಇದು ವಿಶೇಷವಾದಂತಹ ಒಂದು ಭಂಗಿಯೂ ಕೂಡ ಯೋಗಿಕವಾಗಿ ನಾವು ಕುತ್ಕೊಳ್ಳುವಂಥದ್ದು. ಸಹಸ್ರಾರ, ಸಮೃದ್ಧಿಯನ್ನ ಮತ್ತೆ ಜ್ಞಾನೋದಯವನ್ನ ತಲುಪಿಸುವಂತಹ ಒಂದು ಮಟ್ಟ ಅನ್ನುವಂತ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ತುಂಬಾ ಉನ್ನತ ಮಟ್ಟದಲ್ಲಿ ಇದನ್ನ ಗೌರವಿಸಲಾಗುತ್ತೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.